ಜನಮಿತ್ರ ಕೋರ್ಟು ಕಚೇರಿ. ಎಲ್ರಿಗೂ ನಮಸ್ಕಾರ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013. ಅದನ್ನು ನಾವು ಇಂಗ್ಲೀಷಲ್ಲಿ ಪೋಷ್ ಅಂತ ಹೇಳಿ ಕರಿತೇವೆ. ಭಾಳ ಎಲ್ಲರೂ ಕೇಳಿರ್ತೀರ. ಆ ಕಾಯ್ದೆಯ ಕುರಿತು ಇವತ್ತೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೇನೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರೆಲ್ಲರೂ ಹೊರಗಡೆ ಕೆಲಸವನ್ನು ಮಾಡ್ತಾ ಇರ್ತಾರೆ, ನಾವೆಲ್ಲರೂ ನೋಡ್ತಾ ಇರ್ತೀವಿ. ಅಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಪುರುಷ ಸಹೋದ್ಯೋಗಿಯಿಂದ ಯಾವುದೇ ರೀತಿಯ ಕಿರುಕುಳಕ್ಕೆ ಒಳಗಾಗದೆ ಗೌರವಯುತ ಪರಿಸರದಲ್ಲಿ ತಾನು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಮಹಿಳೆ ಕೂಡ ಬಯಸ್ತಾಳೆ ಕೂಡ. ಅದು ಕೂಡ ಆ ರೀತಿ ದುಡಿತಕ್ಕಂಥ ಮಹಿಳೆಯ ಅದು ಮೂಲಭೂತ ಹಕ್ಕು ಅಂತಲೂ ಕೂಡ ನಮ್ಮ ಸುಪ್ರೀಂ ಕೋರ್ಟು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಯಾವುದರಲ್ಲಿ ವಿಶಾಖ ಮತ್ತು ಮತ್ತಿತರರು ಮತ್ತು ರಾಜಸ್ಥಾನ ಸ್ಟೇಟ್ ಕೇಸಲ್ಲಿ ಆ ಒಂದು ಮಾಹಿತಿಯನ್ನು ಹೇಳಿದೆ. ಅಂತಂದರೆ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿಗೆ ಆಕೆಗೆ ಗೌರವಯುತವಾದ ಒಂದು ವಾತಾವರಣವನ್ನು ನಿರ್ವಹಣೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಯಾರು ಕೆಲಸಕ್ಕೆ ಆಕೆನ ನೇಮಕ ಮಾಡ್ಕೊಂಡಿರ್ತಾರಲ್ಲ ಅವರ ಒಂದು ಜವಾಬ್ದಾರಿ ಅಂತಂದು ಹೇಳ್ಬಿಟ್ಟು, ಇದಕ್ಕೆ ಈ ಕಾಯ್ದೆ ಬರೋದಕ್ಕಿಂತ ಮುಂಚೆ ಯಾವುದೇ ಒಂದು ರೀತಿಯ ಒಂದು ಇಂಡಿಪೆಂಡೆಂಟ್ ಅಸ್ತಿತ್ವ ಇರಲಿಲ್ಲ. ಅಲ್ಲೇ ಒಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದಿಷ್ಟು ಗೈಡ್ಲೈನ್ಸನ್ನು, ಅದನ್ನು ನಾವು ವಿಶಾಖ ಗೈಡ್ಲೈನ್ಸ್ ಅಂತ ಕರಿತಾ ಇದ್ವಿ, ಅಲ್ಲಿ ಹೇಳಿತ್ತು ಏನು ಮಾಡಬೇಕು ಏನು ಅಂತಂದು ಹೇಳ್ಬಿಟ್ಟು. ಅದಾದ ನಂತರ 2013ರಲ್ಲಿ ಈ ಕಾಯ್ದೆ ಅಂತ ಅಂದರೆ ನಾವೀಗೇನು ಹೇಳಿದ್ವಲ್ಲ, ಕೆಲಸದ ಸ್ಥಳದಲ್ಲಿ ಮಹಿಳೆಯರನ್ನ ರಕ್ಷಣೆ ಮಾಡಲಿಕ್ಕೆ, ಯಾವುದರಿಂದ ಲೈಂಗಿಕ ಕಿರುಕುಳದಿಂದ ರಕ್ಷಣೆ ಮಾಡಲಿಕ್ಕೆ ಈ ಒಂದು ಇಂಡಿಪೆಂಡೆಂಟ್ ಕಾಯ್ದೆ 2013ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಹಾಗಾದರೆ ನಾವಿಲ್ಲಿ ನೋಡೋದಾದರೆ ಹಂತವಾಗಿ ನಾವು ನೋಡ್ಕೊತಾ ಹೋಗೋಣ. ಏನು ಲೈಂಗಿಕ ಕಿರುಕುಳ ಫಸ್ಟು ಅಂತಂದು ಹೇಳೋದಾದರೆ, ನಾವು ಅನಾವಶ್ಯಕವಾಗಿ ಈಗ ಕೆಲಸ ಮಾಡ್ತಿರ್ತಾರೆ ಹೆಣ್ಮಕ್ಳು, ಅಲ್ಲಿ ಪುರುಷ ಸಿಬ್ಬಂದಿಗಳು ಕೂಡ ಇರ್ತಾರೆ. ಅನಾವಶ್ಯಕವಾಗಿ ಅವ್ರನ್ನ ದೈಹಿಕವಾಗಿ ಸ್ಪರ್ಶ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆಕೆಗೆ ಒತ್ತಾಸೆಯನ್ನು ಇಟ್ಟುಬಿಟ್ಟು ಬೇಡಿಕೆಯನ್ನು ಇಡ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ಆಕೆಗೆ ಒಂದಿಷ್ಟು ಸೆಕ್ಷುವಲ್ ಜೋಕ್ಸನ್ನು ಇರ್ತಕ್ಕಂಥದ್ದು, ಆಮೇಲೆ ಬೇರೆ ಬೇರೆ ಒಂಥರ ಅಶ್ಲೀಲ ಚಿತ್ರಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದಾಗಿರ್ಬೋದು, ಅದು ಸಾಹಿತ್ಯ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗಿರ್ಬೋದು. ಆಮೇಲೆ ಬೇರೆ ಯಾವುದೇ ಒಂಥರ ಅದು ಅನ್ವೆಲ್ಕಮಿಂಗ್ ಅಂತಂದರೆ ಸ್ವಾಗತಾರ್ಹವಾದಂಥ ವಿಷಯವನ್ನು ಬಾಯಿ ಮಾತಿನ ಮೂಲಕ ಆಕೆಗೆ ಇದು ಲೈಂಗಿಕ ಸ್ವರೂಪ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ನಾವು ಲೈಂಗಿಕ ಕಿರುಕುಳ ಅಂತಂದೇಳಿ ನಾವು ಕರಿತೇವೆ ಇದನ್ನು. ಇದು ನೋಡಲಿಕ್ಕೆ ಸೌಮ್ಯ ಮಟ್ಟದ್ದೇ ಆಗಿರ್ಬೋದು, ಇದು ಇಲ್ಲಿ ಹೇಳ್ತಕ್ಕಂಥದ್ದು ಇದು ಸಿವಿಲಿಯನ್ ನೇಚರೇ ಇದೆ ಕೂಡ ಕಾಯ್ದೆ ಆಲ್ಮೋಸ್ಟ್ ಆಲು. ಆದರೆ ಆಕೆಗೆ ಅದು ಭಾಳ ಹರ್ಟ್ ಆಗ್ತಾಯಿದೆ. ಆ ರೀತಿ ಯಾರೂ ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ಈ ಕಾಯ್ದೆಯ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೂ ನಾವು ಇದನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ವಿವರಿಸೋದಾದರೆ, ಉದಾಹರಣೆ ಅಂತ ಹೇಳೋದಾದರೆ, ಈಗ ಅನಾವಶ್ಯಕವಾಗಿ ಆಕೆಗೆ ಕೆಲಸದ ನೆಪದಲ್ಲಿ ಅನಾವಶ್ಯಕವಾಗಿ ಆಕೆಯನ್ನು ದೇಹ ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಆಮೇಲೆ ಆಕೆಗೆ ಕಾನೂನು ಅಡಿಯಲ್ಲಿರ್ತಕ್ಕಂಥ ಅರ್ಹತೆ ಇದು ಏನಿರುತ್ತೆ, ರಜಾ ಇರುತ್ತೆ, ರಜಾ ಅವಳಿಗೆ ಕಾನೂನು ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು, ಆಮೇಲೆ ಬಡ್ತಿ ಇರ್ಬೋದು, ಆಮೇಲೆ ಸಂಬಳ ಇರ್ಬೋದು, ಇವಕ್ಕೆಲ್ಲವನ್ನೂ ಮುಂದಿಟ್ಕೊಂಡ್ಬಿಟ್ಟು ಆಕೆಗೆ ಲೈಂಗಿಕ ಆಸೆಯನ್ನು ಬೇಡಿಕೆಯನ್ನು ಇರ್ತಕ್ಕಂಥದ್ದು. ಎಕ್ಸಾಂಪಲ್ ಈ ರೀತಿಯನ್ನು ನಾವು ಲೈಂಗಿಕ ಕಿರುಕುಳ ಅಂತಂದು ಹೇಳ್ತೇವೆ. ಇದನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ? ಸಾಮಾನ್ಯವಾಗಿ ಹೆಣ್ಮಕ್ಳು ಎಲ್ಲಿ ಕೆಲಸ ಮಾಡ್ತಾರೆ? ಸರ್ಕಾರದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅರೆ ಸರ್ಕಾರಲ್ಲಿ ಕೆಲಸ ಮಾಡ್ತಾರೆ, ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ, ನರ್ಸಿಂಗ್ ಹೋಮ್ಸಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಏನು ಈ ರೀತಿ ಲೈಂಗಿಕ ಕಿರುಕುಳ ಆಗ್ತದೆ ಅಂಥ ಒಂದು ಸ್ಥಳಗಳಲ್ಲಿ ಅದನ್ನು ನಾವು ವರ್ಕ್ ಪ್ಲೇಸ್ ಅಂತ ಕರಿತೀವಿ. ಅಂಥ ಕಡೆ ಈ ಒಂದು ಕಾಯ್ದೆ ಜಾರಿಗೆ ಬರ್ತಕ್ಕಂಥದ್ದು. ಹಾಗಾದರೆ ಈ ರೀತಿ ಕಾಯ್ದೆ ಬಂದರೆ ಏನು ಮಾಡಬೇಕು ಅಂತ ಅದು ಆ ರೀತಿ ಯಾರು ವಿಕ್ಟಿಮ್ ಆ ಲೇಡಿ ಇರ್ತಾಳಲ್ಲ ಅವಳು ಏನು ಮಾಡಬೇಕು ಅಂತಂದು ಹೇಳಿದ್ರೆ, ಅದಕ್ಕಿಂತ ಮುಂಚೆ ಈ ಕಾಯ್ದೆ ಅಡಿ ಏನು ಮಾಡಬೇಕು ಅಂತಂದು ಹೇಳಿದ್ರೆ, ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಹೆಣ್ಮಕ್ಳು 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ರೆ ಏನು ಮಾಡಬೇಕು, ಅಲ್ಲಿ ಒಂದು ಆಂತರಿಕ ದೂರು ಸಮಿತಿಯನ್ನು ನೇಮಕವನ್ನು ಮಾಡಿರಬೇಕು. ಅಂಥ ಆಂತರಿಕ ದೂರು ಸಮಿತಿಯಲ್ಲಿ ಮಹಿಳೆಯರೇ ಮುಖ್ಯಸ್ಥರಾಗಿರ್ತಾರೆ. ಅರ್ಧಕ್ಕಷ್ಟು ಜನ ಮಹಿಳೆ ಇರಬೇಕು ಅಂತಲೂ ಕೂಡ ಈ ಒಂದು ಕಾಯ್ದೆ ಹೇಳ್ತಕ್ಕಂಥದ್ದು. ಆಮೇಲೆ 10ಕ್ಕಿಂತ ಕಡಿಮೆ ಇದ್ದರೆ ಮತ್ತು ಹೇಗೆ ಅಂತಂದು ಹೇಳೋದಾದರೆ, ಅದು ಒಂದು ಲೋಕಲ್ ಕಮಿಟಿ ಅಂತ ಹೇಳಿ ಕರೀತಾರೆ. ಸ್ಥಳೀಯ ಕಮಿಟಿ ಇರುತ್ತೆ. ಅದಕ್ಕೆ DC ಅವರು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಥಳೀಯ ಕಮಿಟಿ, ಅದಕ್ಕೆ DC ಅವರೇ ಅಧ್ಯಕ್ಷರಾಗಿರ್ತಾರೆ. ಅದು 10ಕ್ಕಿಂತ ಕಡಿಮೆ ಇರತಕ್ಕಂಥ ಒಂದು ವ್ಯಾಪ್ತಿಗೆ ಅಲ್ಲಿ ಹೋಗಬೇಕಾಗ್ತದೆ. 10ಕ್ಕಿಂತ ಹೆಚ್ಚಿತ್ತಂತಂದರೆ ಇದು ಕಡ್ಡಾಯವಾಗಿ ಒಂದು ಆಂತರಿಕ ಕಮಿಟಿಯನ್ನು ಮಾಡಬೇಕಾಗುತ್ತೆ. ಈ ಒಂದು ಆಂತರಿಕ ಕಮಿಟಿಗೆ ಯಾರಿಗೆ ಮಹಿಳೆಯರಿಗೆ ಈ ರೀತಿ ತೊಂದರೆ ಆಗಿರುತ್ತೆ, ನಾವೇನು ಇದು ಸ್ವಲ್ಪ ನೋಡಿದ್ವಲ್ಲ ಲೈಟಾಗಿ ಯಾವ ಥರ ಈ ಥರದ್ದೆಲ್ಲ ಅನಾವಶ್ಯಕವಾಗಿ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಬಂತು ಅಂತಂದು ಹೇಳಿದ್ರೆ, ಆಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ರೈಟಿಂಗಲ್ಲಿ ಆ ಒಂದು ಕಮಿಟಿಯ ಮುಖ್ಯಸ್ಥರಿಗೆ ದೂರನ್ನು ಕೊಡ್ಬೋದು, ಇಮೇಲ್ ಕೂಡ ಮಾಡ್ಬೋದು, ರೈಟಿಂಗಲ್ಲಿ ಕೊಡ್ಬೋದು, ಇಮೇಲು ಈಗೆಲ್ಲ ಏನಿರ್ತಲ್ಲ ವಾಟ್ಸಪ್ ಈ ಥರದ್ದೆಲ್ಲ ಆಕೆ ಅದನ್ನು ದೂರನ್ನು ಯಾರು ವಿರುದ್ಧ ಅಂತಂದು ಹೇಳ್ಬಿಟ್ಟು ಸ್ಪಷ್ಟವಾಗಿ ಕೊಡಬೇಕಾಗ್ತದೆ. ಆ ರೀತಿ ಕೊಟ್ಟುವಾಗ ಇಷ್ಟು ಒಳಗಡೆ ಕೊಡಬೇಕು ಅಂತ ಹೇಳೋದಾದರೆ, ಆ ಒಂದು ಘಟನೆ ಘಟಿಸಿದ
90 ದಿವಸದ ಒಳಗಡೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ಒಂದಕ್ಕಿಂತ ಹೆಚ್ಚು ಘಟನೆ ನಡೀತು ಅಂತಂದು ಹೇಳಿದ್ರೆ ಲಾಸ್ಟ್ ಘಟನೆ ಯಾವುದಿರುತ್ತೆ ಆ ಘಟನೆಯನ್ನು ನಾವು ತೊಗೊಂಡ್ರೆ ಅಲ್ಲಿಂದ 3 ತಿಂಗಳ ಒಳಗಡೆ ಆ ಒಂದು ಕಮಿಟಿಗೆ ದೂರನ್ನು ಕೊಡಬೇಕು. ಆ ದೂರನ್ನು ಕಮಿಟಿಗೆ ಎಂಥ ಒಂದು ಪವರನ್ನು ಈ ಕಾಯ್ದೆ ನೀಡಿದೆ ಅಂತಂತ ಹೇಳಿದ್ರೆ, ಒಂದು ನ್ಯಾಯಾಲಯ JMFC ನ್ಯಾಯಾಲಯ ಅಂತ ನಾವೇನು ಕರಿತೀವಿ, ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟು, ಆ ಒಂದು ಪವರ್ಸನ್ನು ಈ ಒಂದು ಕಮಿಟಿಗೆ ಈ ಕಾಯ್ದೆ ನೀಡಿರ್ತಕ್ಕಂಥದ್ದು. ಅಲ್ಲಿ ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ, ಫಸ್ಟಿಗೆ ಆಕೆಗೆ ಅಲ್ಲಿ ಘಟನೆಯಿಂದ ಸ್ವಲ್ಪ ಆಘಾತ ಆಗಿರ್ಬೋದು, ಆಕೆಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಆಮೇಲೆ ಆತ ಯಾರು ಮಾಡಿರ್ತಾನೆ ಆತನಿಗೇನು ಇದು ಯಾವ ರೀತಿ ಅಂತಂದು ಹೇಳಿದ್ರೆ, ಆ ಒಂದು ಘಟನೆಯ ಸ್ವರೂಪ ಅದು ತುಂಬ ಗಂಭೀರವಾದ ಸ್ವರೂಪನ, ಸೌಮ್ಯ ಸ್ವರೂಪನ, ಆ ಸ್ವರೂಪದ ಒಂದು ಗ್ರಾವಿಟಿ ಅಂತ ನಾವು ಕರಿತೇವೆ, ಅಫೆನ್ಸ್ನ ಗ್ರಾವಿಟಿ ಅಂತಂದೇಳಿ ಅದರ ಆಧಾರದ ಮೇಲೆ ಎಲ್ಲವನ್ನು ಇನ್ಕ್ವೈರಿ ಎಲ್ಲವನ್ನು ಮಾಡಿಬಿಟ್ಟು ಆತನಿಗೆ ಬಡ್ತಿಯನ್ನು ಇದು ಇನ್ಕ್ರಿಮೆಂಟ್ ಆಗಿರ್ಬೋದು, ಆಮೇಲೆ ಸಂಬಳವನ್ನು ಕಟ್ ಮಾಡ್ತಕ್ಕಂಥದ್ದು ಆಗಿರ್ಬೋದು, ಆಮೇಲೆ ಎನ್ಕ್ವೈರಿನೂ ಕೂಡ ಇದು ಕಂಡಕ್ಟ್ ಮಾಡಲಿಕ್ಕೆ ವರದಿಯಲ್ಲಿ ಒಂದು ಇದನ್ನು ತಾಕೀತನ್ನು ಮಾಡ್ಬೋದು. ಆಮೇಲೆ ಈ ರೀತಿ ಇನ್ಕ್ರಿಮೆಂಟ್ ಕಟ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡ್ತಕ್ಕಂಥದ್ದನ್ನು ಅಲ್ಲಿ ಮಾಡ್ತಕ್ಕಂಥದ್ದಾಗಿತ್ತು. ಸ್ವರೂಪ ಸ್ವಲ್ಪ ಮಟ್ಟಿಗೆ ಲೈಟಾಗಿತ್ತು ಅಂತಂದು ಹೇಳಿದ್ರೆ ಆತನಲ್ಲಿ ರೈಟಿಂಗಲ್ಲಿ ಆತನಿಂದ ಕ್ಷಮೆಯನ್ನು ಕೇಳಿಸ್ಬೋದು. ಆಮೇಲೆ ಎಚ್ಚರಿಕೆಯನ್ನು ಕೊಡ್ಬೋದು, ನೀನು ಈ ರೀತಿ ಮತ್ತೆ ಮಾಡಬಾರ್ದು ಈ ರೀತಿ ಅಂತಂದೇಳಿ. ಅದು ಎಲ್ಲದೂ ಕೂಡ ಯಾವುದ್ರ ಮೇಲೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಆ ಒಂದು ಸ್ವರೂಪ ಗ್ರಾವಿಟಿ ಆಫ್ ದ ಅಫೆನ್ಸ್ ಮೇಲೆ ಡಿಸೈಡ್ ಆಗ್ತಕ್ಕಂಥದ್ದು. ಇದಿಷ್ಟು ಒಂದು 90 ದಿವಸ ಕೊಡಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಕೊಟ್ಟ ಮೇಲೆ ಯಾವ ರೀತಿ ಆತನಿಗೆ ಏನಾಗ್ತದೆ ಅಂತಕ್ಕಂಥದ್ದು, ಆಕೆ ಬೇರೆ ಕಡೆ ಹೋಗ್ಬೋದು, ಈ ರೀತಿ ಎಲ್ಲ ಆಗ್ತಕ್ಕಂಥದ್ದು. ಒಂದು ವೇಳೆ ಅದು ರುಜುವಾಯ್ತಾಯಿತು ಅಂತಂತಂದರೆ ಆ ಕಮಿಟಿ ಏನು ಮಾಡುತ್ತೆ ಅಂತಂದರೆ ವರದಿಯನ್ನು ಅವರ ಮುಖ್ಯಸ್ಥರಿಗೆ ಯಾರು ಇರ್ತಾರೆ, ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ ಅದನ್ನು ಕೊಡ್ತಾರೆ. ಅದ್ರ ಮೇಲೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗ್ಬೋದು, ಮತ್ತು ಮಾಮೂಲು ಕಾನೂನು ಪ್ರಕ್ರಿಯೆಗಳು ನಡ್ಕೊಂಡು ಹೋಗ್ತವೆ. ಈ ಒಂದು ಕಾಯ್ದೆಯಡಿ ಒಂದು ಕಮಿಟಿಗೆ ಆ ಅಫೆನ್ಸ್ನ ಮೇಲೆ ಒಂದು ದಂಡವನ್ನು ಹಾಕ್ತಕ್ಕಂಥದ್ದನ್ನು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ಅಂತಂದು ಹೇಳಿದ್ರೆ 50,000 ಹಣ ದಂಡವನ್ನು ಹಾಕಲಿಕ್ಕೆ ಆ ಒಂದು ಕಮಿಟಿ, ಯಾವ ಕಮಿಟಿ, ಆಂತರಿಕ ಕಮಿಟಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಒಟ್ಟಾರೆ ಹೇಳೋದಾದರೆ ನಾವು ಏನಂತಂದು ಹೇಳಿದ್ರೆ, ಎಲ್ಲಿ ಮಹಿಳೆಯರು ಕೆಲಸವನ್ನು ಮಾಡ್ತಾರೆ ಅಲ್ಲಿ ಅವರಿಗೆ ಒಂದು ಗೌರವಿತ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಯಾವುದೇ ರೀತಿಯ ಮುಜುಗರ ಆಗಬಾರ್ದು, ಅದು ಅವರ ಒಂದು ಮೂಲಭೂತ ಹಕ್ಕು ಅನ್ನೋ ಒಂದು ದೃಷ್ಟಿಯಿಂದ ಹಿಂದೆ ಏನು ನಮ್ಮ ಸುಪ್ರೀಂ ಕೋರ್ಟು ವಿಶಾಖ ಗೈಡ್ಲೈನ್ಸ್ ಅಂತ ನಾವು ಕರಿತಾ ಇದ್ವಿ, ಅದರ ಒಂದು ಮಾರ್ಗಸೂಚಿಯ ಮೇಲೆ ಅಲ್ಲಿ ಹಿಂದೆಲ್ಲ ಮಾರ್ಗಸೂಚಿ ಇತ್ತು. ಆಮೇಲೆ ಈ 2013 ಒಂದು ಕಾಯ್ದೆ ಜಾರಿ ಬಂದಿರತಕ್ಕಂಥದ್ದು. ಇನ್ನೂ ಮುಂದುವರೆದು ಈ ಕಾಯ್ದೆ ಇನ್ನೆಲ್ಲಿ ಬರುತ್ತೆ ಅಂತ ನಾವು ಹೇಳೋದು ಅಂತ ಅನ್ನೋದಾದರೆ, ಸ್ಕೂಲ್ಸು ಹುಡುಗಿಯರೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಮಧ್ಯದಲ್ಲಿ ಹೋಗ್ತಕ್ಕಂಥದ್ದಲ್ಲಿ ಯಾರಾದರೂ ಕೀಟ್ಲೆ ಮಾಡಿದ್ರೆ ಕೂಡ ಈ ಒಂದು ಕಾಯ್ದೆ ಅಪ್ಲಿಕಬಲ್ ಆಗ್ತದೆ. ಆಮೇಲೆ ನಾವು ಸಪೋಸು ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿರ್ತೀವಿ ಅಂತ ಅಂದ್ಕೊಬೋದು, ಸಿನಿಮಾ ಥಿಯೇಟ್ರಲ್ಲಿ ಹೋದಾಗಲೂ ನಮಗೇನಾದರೂ ತೊಂದರೆ ಆದ್ರೂ ಕೂಡ ಆ ಸಿನಿಮಾ ಥಿಯೇಟ್ರ್ನವ್ರು ಕೂಡ ಜವಾಬ್ದಾರಿ ಆಗ್ತಾರೆ. ಅಂದರೆ ಎಲ್ಲೆಲ್ಲಿ ನಾವು ಹೋಗ್ತೀವಿ, ಮಾಲ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಸಿನಿಮಾ ಹಾಲ್ಸ್ ಆಗಿರ್ಬೋದು, ಆಮೇಲೆ ಹೆಣ್ಮಕ್ಳು ಮತ್ತು ಹುಡುಗಿಯರು ಎಲ್ಲಿ ಕಾಲೇಜಿಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಅಲ್ಲೂ ಕೂಡ ಏನಾದರೂ ಕಿರಿಕಿರಿ ಆಯಿತು, ತೊಂದರೆ ಆಯಿತು ಅಂದರೆ ಕೂಡ ಈ ಒಂದು ಕಾಯ್ದೆಯನ್ನು ನಾವು ಬಳಸ್ಕೋಬೋದು ಅಂತಂದು ಹೇಳ್ತಕ್ಕಂಥದ್ದನ್ನು ಕಾಯ್ದೆ ಹೇಳುತ್ತೆ. ಇದಿಷ್ಟು ಪೋಷ್ ಅಂತ ಏನು ಕರಿತೀವಿ, ಅಥವಾ ಮಹಿಳೆಯರಿಗೆ ಎಲ್ಲಿ ಕೆಲಸ ಮಾಡ್ತಾರ ಅಂಥ ಸಮಯದಲ್ಲಿ ಉದ್ದೇಶ ತಡೆಗಟ್ಟಬೇಕು ಅಂತಕ್ಕಂಥದ್ದು, ಮತ್ತು ನಿಷೇಧ ಮತ್ತು ಪರಿಹಾರ ಅನ್ನೋ ಕಾಯ್ದೆಯನ್ನು 2013 ಒಂದು ಸಂಕ್ಷಿಪ್ತವಾಗಿ ಇಷ್ಟನ್ನು ನಾವು ನೋಡ್ಬೋದು. ಮುಖ್ಯವಾಗಿ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ MB ಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ.